ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಆದರ್ಶ ವಿದ್ಯಾಲಯ ಪ್ರವೇಶಾತಿ 2026. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲ ಪೋಷಕರು ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶಾತಿ 2026ರ ಅಂಕಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಪೋಷಕರು ತಮ್ಮ ಒಂದು ಮಕ್ಕಳ ಆದರ್ಶ ವಿದ್ಯಾಲಯ ರಿಸಲ್ಟನ್ನು ಚೆಕ್ ಮಾಡುವುದಕ್ಕೆ ಆದರ್ಶ ವಿದ್ಯಾಲಯ ರಿಸಲ್ಟನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪೋಷಕರಿಗೆ ಅಫಿಷಿಯಲ್ ವೆಬ್ಸೈಟ್ ಸಿಗ್ತಾ ಇಲ್ಲ ಒಂದು. ಆ್ಯಂಡ್ ಇಲ್ಲಿ ಏಪ್ರಿಲ್ 10ಕ್ಕೆ ಅನೌನ್ಸ್ ಆಗಬೇಕಾಗಿರುವಂಥ ರಿಸಲ್ಟ್ ಬಂದು ಪೋಸ್ಟ್ಪೋಂಡ್ ಆಗಿದೆ. ಏಪ್ರಿಲ್ 10ಕ್ಕೆ ಯಾವುದೇ ರಿಸಲ್ಟ್ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಆಗಿಲ್ಲ. ಮೊದಲನೇದಾಗಿ ಆದರ್ಶ ವಿದ್ಯಾಲಯ ರಿಸಲ್ಟ್ ಪೋಸ್ಟ್ಪೋಂಡ್ ಆಗಿದೆ ಮತ್ತು ಅಫಿಷಿಯಲ್ ವೆಬ್ಸೈಟ್ ಬಂದು ಸಿಗ್ತಾ ಇಲ್ಲ. ಸೊ ಯಾವ ರೀತಿ ರಿಸಲ್ಟನ್ನು ಚೆಕ್ ಮಾಡುವುದಂತ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಆದರ್ಶ ವಿದ್ಯಾಲಯ ಅಡ್ಮಿಷನ್ಗೋಸ್ಕರ ಮಾರ್ಚ್ 22ರಂದು ನಿಮಗೆಲ್ಲನೂ ಗೊತ್ತಿರೋ ಹಾಗೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯು ಮಾರ್ಚ್ 22ರಂದು ನಡೆಸಲಾಗಿತ್ತು. ಈ ಒಂದು ಪರೀಕ್ಷೆಯ ಅಂಕಗಳನ್ನು ಏಪ್ರಿಲ್ 10ರಂದು ಬಿಡುಗಡೆ ಮಾಡುತ್ತೀವಿ ಅಂತ ಅಫಿಷಿಯಲ್ ವೆಬ್ಸೈಟಲ್ಲಿ ನೀಡಿದರು. ಸೊ ನಾವಿವಾಗ ಆದರ್ಶ ವಿದ್ಯಾಲಯ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಆದರ್ಶ ವಿದ್ಯಾಲಯ ಅಂಕಗಳು ಏಪ್ರಿಲ್ 10ರಂದು ಬಿಡುಗಡೆ ಆಗಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ವೆಬ್ಸೈಟಲ್ಲಿ ಯಾವುದೇ ಅಂಕಗಳು ಇಲ್ಲಿ ರಿಲೀಸ್ ಆಗಿಲ್ಲ. ಎಲ್ಲ ಪೋಷಕರು ಇಲ್ಲಿ ಕಾಯ್ತಾ ಇದ್ದಾರೆ ಈ ಒಂದು ರಿಸಲ್ಟ್ಗೋಸ್ಕರ. ನಾವಿವಾಗ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು, ಅಧಿಸೂಚನೆಯ ಪ್ರಕಾರ ಅಂಕಗಳನ್ನು ಏಪ್ರಿಲ್ 10ರಂದು ಪ್ರಕಟಿಸಲಾಗುವುದು ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಬಟ್ ಇಲ್ಲಿ ಏಪ್ರಿಲ್ 10ರಂದು ಯಾವುದೇ ಅಂಕಗಳು ಇಲ್ಲಿ ರಿಲೀಸ್ ಆಗಿಲ್ಲ. ನೋಟಿಫಿಕೇಷನ್ ಪ್ರಕಾರ ಏಪ್ರಿಲ್ 10 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು 1 ಅಥವಾ 2 ದಿನಗಳಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಬಂದು ಅನೌನ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹಲವಾರು ಪೋಷಕರಿಗೆ ಯಾವೊಂದು ವೆಬ್ಸೈಟಲ್ಲಿ ನಾವು ರಿಸಲ್ಟನ್ನು ಚೆಕ್ ಮಾಡುವುದು ಅಂತ ಗೊತ್ತಿಲ್ಲ. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಈ ಒಂದು ವೆಬ್ಸೈಟನ್ನು ನೀವು ಮತ್ತೆ ವಿಸಿಟ್ ಮಾಡ್ತಾ ಇರ್ರಿ. ಈ ಒಂದು ವೆಬ್ಸೈಟಲ್ಲೇ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಸದ್ಯಕ್ಕೆ ಏಪ್ರಿಲ್ 10ರಂದು ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಇನ್ನೇನು 1 ಅಥವಾ 2 ದಿನಗಳಲ್ಲೇ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಒಂದು ವೇಳೆ ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ನಿಮಗೆ ಖಂಡಿತ ವಿಡಿಯೋನ ಮಾಡ್ತೀವಿ. ಸೊ ಇವರು ಕೊಟ್ಟಿರೋ ಪ್ರಕಾರ ಏಪ್ರಿಲ್ 10ಕ್ಕೆ ಇಲ್ಲಿ ಅಂಕಗಳು ಪ್ರಕಟವಾಗಿಲ್ಲ. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶಾತಿ 2026ರ ರಿಸಲ್ಟ್ ಬಂದು ಅನೌನ್ಸ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದೇ ರೀತಿ ಮೊದಲ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಫೈನಲ್ ಅಡ್ಮಿಷನ್ ಪ್ರೊಸೆಸನ್ನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀವಿ. ಸೊ ನಮ್ಮ ಒಂದು ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ಖಂಡಿತ ವಿಡಿಯೋನ ಮಾಡ್ತೀವಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.